ಕೊಡಗು ಜಿಲ್ಲೆಯಲ್ಲಿ ಅಬ್ಬರಿಸ್ತಾ ಇದೆ ಮಳೆ. ಧರೆಗುರುಳಿದಾವೆ ಮರಗಳು, ವಿದ್ಯುತ್ ಕಂಬಗಳು. ಮಡಿಕೇರಿ ಗಾಳಿಬೀಡು ರಸ್ತೆ ಸಂಪರ್ಕ ಕಡಿತವಾಗಿದೆ ಮಳೆಯ ಪರಿಣಾಮ. ಜುಲೈ 20ರವರೆಗೂ ಕೂಡ ಭಾರೀ ಮಳೆ ಸುರಿಯುವಂತಹ ಸಾಧ್ಯತೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಮರಗಳು ಒಂದು ಕಡೆ ಧರೆಗುರುಳಿದ್ರೆ, ಮತ್ತೊಂದು ಕಡೆ ಲೈಟ್ ಕಂಬಗಳು ಕೂಡ ಧರೆಗುರುಳಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಧರೆಗುರುಳಿದಂತಹ ಮರಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ತುಂಬಿ ಹರಿತಾ ಇದ್ದಾವೆ ಜೀವ ನದಿಗಳು. ಬಂಟ್ವಾಳದ ಬಳಿ ತುಂಬಿ ಹರಿತಾ ಇದೆ ನೇತ್ರಾವತಿ ನದಿ. ನದಿ ನೀರು 7.5 ಮೀಟರ್ ಏರಿಕೆಯಾದರೆ ಪ್ರವಾಹದ ಭೀತಿ ಎದುರಾಗುತ್ತೆ. ಹಾಗಾಗಿ ಈ ನದಿ ಪಾತ್ರದ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಜಿಲ್ಲಾಡಳಿತ ಈಗಾಗಲೇ ಮೆಸೇಜನ್ನು ಕೂಡ ಪಾಸ್ ಮಾಡಿದೆ.